ಎಲ್ರಿಗೂ ನಮಸ್ಕಾರ. ಚಳಿಗೆ ಖಾರವಾಗಿ ಗರ್ಗರಿಯಾಗಿ ಏನಾದರೂ ತಿನ್ನಬೇಕು ಅಂತಂದರೆ ಮೆಂತ್ಯ ಸೊಪ್ಪು ಧಾರಾಳವಾಗಿ ಬರ್ತಾ ಇದೆ. ಅದರಿಂದ ಒಂದು ನಿಪ್ಪಟ್ಟನ್ನ ಮಾಡ್ತಾ ಇದ್ದೀನಿ. ಇನ್ನು ಒಂದು ವಿಶೇಷ ಅಂತಂದರೆ ಇದಕ್ಕೆ ನಾನು ಮೈದಾ ಬಳಸಿಲ್ಲ. ಅದ್ರ ಬದಲಾಗಿ ಗೋಧಿ ಹಿಟ್ಟು ಮತ್ತು ರವೆನ ಬಳಸಿ ಮಾಡಿರುವಂಥದ್ದು ತುಂಬಾ ಗರ್ಗರಿಯಾಗಿರುತ್ತೆ. ನೀವೇನಾದರೂ ಪ್ರವಾಸಕ್ಕೆ ಹೋಗ್ತಾ ಇದ್ದರೆ ಅಲ್ಲಿ ಕೂಡ ತಗೊಂಡು ಹೋಗ್ಬೋದು. ಸುಮಾರು ಒಂದು 7ರಿಂದ 10 ದಿನ ಗರ್ಗರಿಯಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಸೊಪ್ಪನ್ನು ಬಳಸಿ ಮಾಡಿರೋ ಅಂಥ ಈ ಒಂದು ತಿಂಡಿಯನ್ನು ನಾವು ಇವಾಗ ನೋಡೋಣ. ಒಂದು ಪಾತ್ರೆಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾರ್ಮಲ್ ಗೋಧಿ ಹಿಟ್ಟು ಚಪಾತಿಗೆ ಬಳಸುವಂಥದ್ದು. 1.5 ಟೇಬಲ್ ಸ್ಪೂನ್ನಷ್ಟು ರವೆ ಹಾಕೋತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಅರಿಶಿಣನ ಹಾಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಇದಕ್ಕೆ ಸ್ವಲ್ಪ ಎಳ್ಳು, ಇಂಗನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಓಂ ಕಾಳನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ, ಕಹಿ ಬಂದ್ಬಿಡುತ್ತೆ. ನಿಮಗೆ ಇದ್ರ ಜೊತೆಗೆ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಬೇಕು ಅಂತಂದರೆ ಹಾಕ್ಕೋಬಹುದು. ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರುವಂಥದ್ದು, ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸುಮಾರು 2.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಆ ಎಣ್ಣೆನ ಹಾಕಿದಾಗ ಈ ಥರ ಒಂದು ನೊರೆ ಬರಬೇಕು ಅಥವಾ ಸಿಸ್ಲಿಂಗ್ ಸೌಂಡ್ ಬರಬೇಕು. ಅದನ್ನು ಹಾಕಿದಾಗ ಗರ್ಗರಿಯಾಗಿ ಬರುತ್ತೆ. ಈಗ ಬಿಸಿ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ ನಂತರದಲ್ಲಿ ಸ್ವಲ್ಪ ಕೈಯನ್ನು ನಾವು ಇಡ್ಬೋದು ಅಂತ ಅನ್ಸಿದ್ರೆ, ಬಿಸಿ ಕಡಿಮೆ ಆಗಿದೆ ಅಂತಂದರೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಆಗಲೇ ನಮ್ಮ ಪ್ರತಿಯೊಂದು ನಿಪ್ಪಟ್ಟು ಗರ್ಗರಿಯಾಗಿ ಬರೋದು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಇದು ನಾರ್ಮಲ್ ವಾಟರ್ ತಗೊಂಡಿದ್ದೀನಿ, ಬಿಸಿ ನೀರೇನು ಬೇಡ. ಹಾಗಂತ ಫ್ರಿಜ್ ವಾಟರ್ ಬೇಡ, ನಾರ್ಮಲ್ಲು ನೀರು ತಗೊಂಡ್ರೆ ಸಾಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀರಾಗಿ ಚಪಾತಿಗೆ ಬೇಡ, ನಾವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಗಿದೆ. ಒಂದು 15ರಿಂದ 20 ನಿಮಿಷ ಬಿಡೋಣ. ನಾವು ಹಾಕಿರೋ ರವೆ ಚೆನ್ನಾಗಿ ನೆಂದು ಅರಳತ್ತೆ. ಈಗ ಮತ್ತೆ 10-20 ಸೆಕೆಂಡು ಚೆನ್ನಾಗಿ ನಾದ್ಕೊಂಡು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಒಂದು ಭಾಗವನ್ನು ತಗೊಂಡು ಲಟ್ಟಿಸ್ಕೋಬೇಕು. ಮಣೆಗೆ ನಾನು ಒಣ ಹಿಟ್ಟನ್ನು ಹಾಕ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಆ ಥರ ಲಟ್ಟಿಸ್ಕೊಂಡು ಒಂದು ಫೋರ್ಕಿನ ಸಹಾಯದಿಂದ ತೂತುಗಳನ್ನ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಉಬ್ಬಿ ಬಂದ್ಬಿಡುತ್ತೆ. ಯಾವುದಾದ್ರೂ ಒಂದು ಮುಚ್ಚಳ ತಗೊಂಡು ಈ ರೀತಿಯಾಗಿ ನಿಮಗೆ ಯಾವ ಸೈಜಿನ ನಿಪ್ಪಟ್ಟು ಬೇಕೋ ಆ ಥರ ಮಾಡ್ಕೋಬೋದು. ಶಾರ್ಪ್ ಆಗಿರೋ ಒಂದು ಮುಚ್ಚಳ ತಗೊಂಡಾಗ ಈ ಥರ ಬೇಗ ಬೇಗ ಆಗುತ್ತೆ. ಒಂದೇ ಬಾರಿಗೆ ಎಲ್ಲ ಲಟ್ಟಿಸ್ಕೊಂಡು ಒಂದು ತಟ್ಟೆನಲ್ಲಿ ನೀವು ಇಟ್ಕೊಂಡು ಆ ನಂತರದಲ್ಲಿ ಬೇಗ ಬೇಗ ಕರಿಬೋದು. ಈ ರೀತಿಯಾಗಿ ನಾನು ರೆಡಿಯಾಗಿ ಇಟ್ಕೋತಾ ಇದ್ದೀನಿ. ಪದೇ ಪದೇ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಈಗ ಎಲ್ಲವನ್ನು ಲಟ್ಟಿಸ್ಕೊಂಡಿದ್ದಾಗಿದೆ, ರೆಡಿಯಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ಈಗಾಗಲೇ ಕಾದಿದೆ ಅಂತಾದರೆ ಚೆನ್ನಾಗಿ ಕಾದಿರಬೇಕು. ಅದಕ್ಕೆ ಸುಮಾರು ಒಂದು 7ರಿಂದ 8 ನಿಪ್ಪಟ್ಟನ್ನ ಒಟ್ಟಿಗೆ ಹಾಕ್ಕೋಬೋದು. ಮೀಡಿಯಂ ಉರಿನಲ್ಲಿ ಕರಿಬೇಕು. ಈಗ ಹಸಿ ಇರತ್ತಲ್ಲ ಒಂದು ಭಾಗದಲ್ಲಿ, ಅದೆಲ್ಲ ಕಲರ್ ಚೇಂಜ್ ಆಗಿದೆ, ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ತುಂಬ ಜೋರು ಉರಿ ಇಟ್ಕೊಂಡು ಕರಿಯೋದು ಬೇಡ, ಆ ನಂತರದಲ್ಲಿ ಅದು ಮೆತ್ತಗೆ ಇರುತ್ತೆ. ಮೀಡಿಯಂ ಉರಿನಲ್ಲಿ ನಿಧಾನಕ್ಕೆ ಅದು ಒಳಗಡೆ ಮತ್ತು ಹೊರಗಡೆ ಬೇಯಬೇಕು. ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ, ಗರ್ಗರಿಯಾಗಿದೆ ಅಂತ ಆದರೆ ತೆಕ್ಕೊಂಬಿಡೋಣ. ನೋಡಿದ್ರಲ್ಲ, ತುಂಬಾ ಸುಲಭನಾಗಿ ಮಾಡುವಂಥ ಈ ಒಂದು ತಿಂಡಿ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರವಾಸಕ್ಕೆ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಗರ್ಗರಿಯಾಗಿ ಇರೋವಂಥ ಒಂದು ನಿಪ್ಪಟ್ಟನ್ನ ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.